ನಮಸ್ಕಾರ ಸ್ನೇಹಿತರೆ. ಈ ಆಪಲ್ ಕಂಪನಿಯವರು ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ದೂರಸಂಪರ್ಕ ಇಲಾಖೆ ಎಲ್ಲ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಎನ್ನುವಂತಹ ಆಪ್ ಅನ್ನ ಹಾಕಿ ಅದನ್ನು ಫೋನ್ ಬಳಸುವವರು ಡಿಲೀಟ್ ಮಾಡಲಾಗದಂತೆ ಮಾಡೋದಕ್ಕೆ ಕಡ್ಡಾಯ ಮಾಡಿದ್ರು. ಆದರೆ ಆಪಲ್ ಕಂಪನಿಯವರು ಖಂಡಾತುಂಡವಾಗಿ ಇದನ್ನ ನಾವು ಮಾಡೋದಿಲ್ಲ, ನಮ್ಮ ಆಪಲ್ ಫೋನ್ನಲ್ಲಿ ಈ ಸಂಚಾರಿ ಸಾಥಿ ಆಪ್ ಅನ್ನ ಹಾಕಲ್ಲ ಅಂತ ಹೇಳಿದ್ದಾರೆ. ಸಂಚಾರ್ ಸಾಥಿ ಎನ್ನುವ ಆಪ್ ಅನ್ನ ಹಾಕಿದ್ರೆ ಫೋನ್ ಎಲ್ಲಾದ್ರೂ ಕಳೆದು ಹೋದ್ರೆ ಅಥವಾ ಯಾರಾದ್ರೂ ನಮ್ಮ ಫೋನ್ ಅನ್ನ ಕಳ್ಳತನ ಮಾಡಿದ್ರೆ ಅದನ್ನು ಹುಡುಕೋದು ಸುಲಭ ಆಗುತ್ತೆ. ಇದಕ್ಕಾಗಿ ಈ ಆಪ್ ಅನ್ನ ದೂರಸಂಪರ್ಕ ಇಲಾಖೆ ತಂದಿದೆ. ಈಗ ಒಂದು ಫೋನ್ ನಲ್ಲಿ ಈ ಆಪ್ ಇದ್ರೆ ಇದನ್ನ ಯಾರಾದ್ರೂ ಕದ್ರೆ ಅವರಿಗೆ ಈ ಫೋನ್ ಅನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನ ಕೆಟ್ಟ ಉದ್ದೇಶಕ್ಕೆ ಬೇರೆ ದುರ್ಬಳಕೆ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಇದು ಪ್ಲೇಸ್ಟೋರ್ ನಲ್ಲಿ ಕೂಡ ಬಂದಿದೆ. ಅರೆ, ಇದು ಒಳ್ಳೆಯದಲ್ವಾ? ಇಂತಹ ಒಂದು ಒಳ್ಳೆಯ ಆಪ್ ಅನ್ನು ನಮ್ಮ ಕೇಂದ್ರದ ಮೋದಿ ಸರ್ಕಾರ ತಂದಿದೆ. ಈ ಆಪ್ ಅನ್ನು ನಮ್ಮ ಆಪಲ್ ಫೋನ್ ನಲ್ಲಿ ಅಥವಾ ನಮ್ಮ ಫೋನ್ ನಲ್ಲಿ ಯಾಕೆ ಹಾಕೋದು ಬೇಡ? ಆದ್ರೆ ಆಪಲ್ ಕಂಪನಿ ನಾವು ನಮ್ಮ ಆಪಲ್ ಐಫೋನ್ಗಳಲ್ಲಿ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಎಸ್, ಇದರ ಹಿಂದಿನ ದುರುದ್ದೇಶವನ್ನ ಮನಗಂಡು ಆಪಲ್ ಈ ಸಂಚಾರ್ ಸಾಥಿ ಆಪ್ಗೆ ನೋ ಹೇಳಿದೆ. ಏನಿ ದುರುದ್ದೇಶ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ನಾನು ಚರಣ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಒಂದು ಸೈಬರ್ ಸೆಕ್ಯೂರಿಟಿ ಆಪ್ ಅನ್ನ ತಂದಿದೆ. ಅದರ ಹೆಸರು ಸಂಚಾರ್ ಸಾಥಿ. ಈ ಆಪ್ ಅನ್ನ ಎಲ್ಲ ಕಂಪನಿಯ ಫೋನ್ಗಳಲ್ಲಿ ಹಾಕೋದಕ್ಕೆ ಮತ್ತೆ ಅದನ್ನ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಆಗದಂತೆ ಮಾಡೋದಕ್ಕೆ ಎಲ್ಲ ಕಂಪನಿಗಳಿಗೆ ಆದೇಶ ಕೊಟ್ಟಿದೆ. ಇದನ್ನ ಮಾಡೋದಕ್ಕೆ ಈ ಮೊಬೈಲ್ ಫೋನ್ ಕಂಪನಿಗಳಿಗೆ 90 ದಿನಗಳ ಗಡುವನ್ನ ಕೊಡಲಾಗಿದೆ. ಈ ಆದೇಶವನ್ನ ಆಪಲ್ ಕಂಪನಿ ಖಡಾಖಂಡಿತವಾಗಿ ತಿರಸ್ಕರಿಸಿದೆ. ಯಾಕಂದ್ರೆ ಆಪಲ್ ನ ಭದ್ರತೆ ಮತ್ತೆ ಗೌಪ್ಯತೆಗೆ ಹಾನಿಯಾಗಬಹುದು ಅಂತ. ಯಾಕಂದ್ರೆ ಅದರ iOS ಏನಿದೆ ಅಂದ್ರೆ ಐಫೋನ್ ನ ಆಪರೇಟಿಂಗ್ ಸಿಸ್ಟಮ್ ಹೈಲಿ ಕ್ಲೋಸ್ಡ್, ತುಂಬಾ ಸೇಫ್. ಈ ಸೇಫ್ಟಿಯ ಕಾರಣಕ್ಕಾಗಿ ಅನೇಕರು ಐಫೋನ್ ಅನ್ನ ಖರೀದಿ ಮಾಡ್ತಾರೆ. ಹೀಗೆ ಇಷ್ಟು ಐಫೋನ್ ಸೇಫ್ಟಿ ಆಗಿರುವಾಗ ಮತ್ತೆ ಈ ಸಂಚಾರಿ ಸಾಥಿ ಆಪ್ ಬೇಕಾ? ಅದನ್ನ ಬೇಕಾದವರು ಯಾರಿಗೆ ಬೇಕೋ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ, ಆದ್ರೆ ಕಡ್ಡಾಯ ಮಾಡೋದು ಬೇಕಾ? ಯಾಕಂದ್ರೆ ಇಂತಹ ಯಾವುದೇ ನಿಯಮಗಳು ಬೇರೆ ಯಾವುದೇ ದೇಶಗಳಲ್ಲಿ ಇಲ್ಲ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಈ ಸರ್ಕಾರಿ ಆಪ್ ಎಲ್ಲಾದ್ರೂ ಹ್ಯಾಕ್ ಆದ್ರೆ, ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅದರಿಂದ ಬಳಕೆದಾರರ ಡೇಟಾ ಲೀಕ್ ಆಗ್ಬೋದು, ದುರ್ಬಳಕೆ ಆಗ್ಬೋದು. ಆಗ ಹೆಸರು ಕೆಡೋದು ಯಾರ್ದು? ಆಪಲ್ ನಂತಹ ಕಂಪನಿಯವರದು. ಇದಕ್ಕಾಗಿ ಈ ಆಪ್ ಅನ್ನ ನಾವು ಹಾಕಲ್ಲ ಅಂತ ಆಪಲ್ ಹೇಳಿದೆ. ಮೋದಿ ಸರ್ಕಾರ ಇಂತಹ ಒಂದು ಆಪ್ ಅನ್ನ ತಂದಿರೋದು ಸ್ವಾಭಾವಿಕವಾಗಿ ಭಾರತದ ನಾಗರಿಕರ ಗೌಪ್ಯತೆಯ ಒಳಗೆ ಸರ್ಕಾರ ಮೂಗು ತೂರಿಸೋದಕ್ಕೆ ಎಡೆ ಮಾಡಿಕೊಟ್ಟ ಹಾಗೆ ಆಗಿದೆ. ಇದು ಕಳವಳಕ್ಕೆ ಕಾರಣ ಆಗಿದೆ. ಈಗ ಜಾರ್ಜ್ ಆರ್ವೆಲ್ ನ ಒಂದು ಫೇಮಸ್ ನಾವೆಲ್ ಕಾದಂಬರಿ ಇದೆ, 1984 ಅಂತ ಕಾದಂಬರಿಯ ಹೆಸರು. ಈ ಕಾದಂಬರಿಯಲ್ಲಿ ಸರ್ಕಾರ ಜನರ ಜೀವನದ ಪ್ರತಿ ಹಂತವನ್ನ, ಪ್ರತಿ ಭಾಗವನ್ನ, ದಿನನಿತ್ಯದ ಚಟುವಟಿಕೆಗಳನ್ನ ಟೆಲಿಸ್ಕ್ರೀನ್ಗಳ ಮೂಲಕ ಕದ್ದು ಮುಚ್ಚಿ ನೋಡ್ತದೆ, ಕೇಳ್ತದೆ, ನಿಯಂತ್ರಿಸ್ತದೆ. ಇದರಲ್ಲಿ ಬಿಗ್ ಬ್ರದರ್ ಎನ್ನುವ ಒಂದು ಪಾತ್ರ ಇದೆ. ಅದು ಸರ್ಕಾರಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜನರ ಹಿಂದೆ ಬೇಹುಗಾರಿಕೆಯನ್ನು ನಡೆಸ್ತಾನೆ ಬಿಗ್ ಬ್ರದರ್. ಜನರ ಜೀವನದ ಪ್ರತಿ ಹೆಜ್ಜೆಗಳ ಮೇಲೆ ಆತ ಕಣ್ಣಿಟ್ಟಿರ್ತಾನೆ, ಜನರನ್ನ ಕಂಟ್ರೋಲ್ ಮಾಡ್ತಾನೆ. ಈ ರೀತಿಯ ಸರ್ವಿಲೆನ್ಸ್ ಅನ್ನ ವಿವರಿಸೋದಕ್ಕೆ ಜಾರ್ಜ್ ಆರ್ವೆಲ್ ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ ಹೇಳಿರೋದು. ನಿಮ್ಮ ಜೀವನದ ಇಡೀ ಪ್ರತಿ ಹಂತವನ್ನ ಬಿಗ್ ಬ್ರದರ್ ನೋಡ್ತಾ ಇದ್ದಾನೆ ಅಂತ ಅದರ ಅರ್ಥ. ಮೋದಿ ಸರ್ಕಾರ ಈ ಆರ್ವೆಲ್ ನ ಬಿಗ್ ಬ್ರದರ್ ಆಗೋದಕ್ಕೆ ಹೊರಟಿದ್ಯಾ? ಇದೇ ರೀತಿಯ ಆರ್ವೆಲಿಯನ್ ಸರ್ವೆಲೆನ್ಸ್ ಅನ್ನ ನಮ್ಮ ದೇಶದಲ್ಲಿ ತರೋದ್ರ ಭಾಗವಾಗಿ ಸರ್ಕಾರ ಇಂತಹ ಒಂದು ಆಪ್ ಅನ್ನ ತಂದಿದ್ಯಾ? ಜನರ ಪ್ರತಿ ನಡೆ ನುಡಿಯನ್ನ ಸರ್ಕಾರ ಕಂಟ್ರೋಲ್ ಮಾಡುವ ಡಿಸ್ಟೋಪಿಯನ್ ಡಿವೈಸ್ ಆಗಿ ಇದನ್ನ ತಂದಿದ್ಯಾ? ಈ ಬಗ್ಗೆ KC ವೇಣುಗೋಪಾಲ್ ಮೊದಲಾದವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರ ಮತ್ತೆ ಆಡಳಿತ ಪಕ್ಷದ ಭಜನೆ ಮಾಡುವವರು ಯಾರ್ಯಾರಿದ್ದಾರೆ ಅವರು ಈ ಸಂಚಾರ್ ಸಾಥಿ ಆಪ್ ಅನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಯಾವುದೇ ತಪ್ಪು ಮಾಡದೆ ಬದುಕುವಂತವ್ರು ಯಾಕೆ ಹೆದರ್ಬೇಕು? ತಪ್ಪು ಮಾಡಿದವರು ಸರ್ಕಾರದಿಂದ ಏನನ್ನು ಯಾಕೆ ಮುಚ್ಚಿಡಬೇಕು? ನಾವು ಯಾರಾದ್ರೂ ತಪ್ಪು ಮಾಡಿದ್ರೆ ಅಲ್ವ ಸರ್ಕಾರದಿಂದ ಮುಚ್ಚಿಡಬೇಕಾಗಿರೋದು ಅಂತ ಇವರ ವಾದ. ಎಸ್, ಇದು ತುಂಬಾ ಒಳ್ಳೆಯ ವಾದ, ಒಳ್ಳೆಯ ಯೋಚನೆ ಕೂಡ. ಆದ್ರೆ ನಮ್ಮಲ್ಲಿ ಒಂದು ಸಂವಿಧಾನ ಇದೆ. ಈ ಸಂವಿಧಾನದಲ್ಲಿ ನಮ್ಮ ಗೌಪ್ಯತೆ, ಖಾಸಗಿತನವನ್ನ ನಮ್ಮ ಮೂಲಭೂತ ಹಕ್ಕು ಅಂತ ಕರೆಯಲಾಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ನಲ್ಲಿ ನಮ್ಮ ಖಾಸಗಿತನವನ್ನ ನಮ್ಮ ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಈ ಖಾಸಗಿ ಬದುಕಿನ ಒಳಗೆ ಸರ್ಕಾರ ಸೇರಿದಂತೆ ಯಾರಿಗೂ ಕೂಡ ಮೂಗು ತೂರಿಸೋದಕ್ಕೆ ಸಾಧ್ಯ ಇಲ್ಲ.
ಈ ಇಡೀ ತೀರ್ಪು ಬಂದಿರೋದೇ ಆಧಾರ್ ಕಾರ್ಡಿನ ಮಾನ್ಯತೆಯ ಮೇಲೆ, ಆಧಾರ್ ಕಾರ್ಡಿನ ಸೇಫ್ಟಿಯ ಮೇಲೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಇಂತಹ ಆಪ್ ಅನ್ನು ತಂದ್ರೆ ನಮ್ಮ ಪ್ರೈವಸಿಯನ್ನ, ನಮ್ಮ ಡೇಟಾವನ್ನ ಅದು ಗೌರವಿಸ್ತದೆಯಾ, ನಮ್ಮ ಮಾಹಿತಿ, ನಮ್ಮ ಬಗೆಗಿನ ಮಾಹಿತಿಯನ್ನು ಅದು ರಕ್ಷಿಸ್ತದೆಯಾ ಎನ್ನುವುದರ ಬಗ್ಗೆ ನಮಗೆ ಪ್ರಶ್ನೆ ಹುಟ್ಟುತ್ತದೆ. ಈ ಕಾಲದಲ್ಲಿ ಈ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಸಪ್ಪೆ ಮಾಡಲಾಗಿದೆ ಅಂದ್ರೆ, ಇಗ್ನೋರ್ ಮಾಡಲಾಗಿದೆ ಅಂದ್ರೆ, ನಮ್ಮ ದೇಶದ ಜನರಿಗೆ ಅವರ ಡೇಟಾವನ್ನ ದುರ್ಬಳಕೆ ಮಾಡೋದು ಒಂದು ದೊಡ್ಡ ವಿಷಯನೇ ಅಲ್ಲ, ಸಮಸ್ಯೆಯೇ ಅಲ್ಲ. ಅವರ ಡೇಟಾವನ್ನ ದುರ್ಬಳಕೆ ಮಾಡಿ ಪರ್ಸನಲ್ ಆಗಿ ಯಾರಿಗಾದ್ರೂ ಸಮಸ್ಯೆ ಆದ್ರೆ ಮಾತ್ರ ಮಂಡೆ ಬಿಸಿ ಮಾಡಿಕೊಳ್ತಾರೆ. ಲೋಕಲ್ ಸರ್ಕಲ್ಸ್ 375 ಜಿಲ್ಲೆಗಳಲ್ಲಿ ಒಂದು ಸರ್ವೆಯನ್ನ ನಡೆಸಿತ್ತು. ಈ ಸರ್ವೆಯಲ್ಲಿ 36,000 ನಾಗರಿಕರ ಅಭಿಪ್ರಾಯವನ್ನ ಕೇಳಲಾಯಿತು. ಅವರಲ್ಲಿ 87% ಜನರು ನಮ್ಮ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ವೈಯಕ್ತಿಕ ಡೇಟಾ, ವೈಯಕ್ತಿಕ ಮಾಹಿತಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿದೆ ಅಥವಾ ಪಬ್ಲಿಕ್ ಡೊಮೈನ್ ನಲ್ಲಿದೆ, ರಾಜಿ ಮಾಡಿಕೊಂಡಿರುವ ಅಂದ್ರೆ ಯಾರಿಗೂ ಬಳಸಬಹುದಂತ ಡೇಟಾ ಬೇಸ್ ನಲ್ಲಿದೆ ಅಂತ ನಂಬಿದ್ದಾರೆ. ಈಗಾಗಲೇ ನಮ್ಮ ಎಲ್ಲ ಮಾಹಿತಿ ಪಬ್ಲಿಕ್ ಆಗಿರುವಾಗ ನಾವು ಈಗ ನಮ್ಮ ಡೇಟಾವನ್ನ ಯಾರೋ ಕದಿತಾ ಇದ್ದಾರೆ ಅಂತ ಯಾಕೆ ಮಂಡಿ ಬಿಸಿ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದಾರೆ. ಸಾಯ್ತಾ ಇರುವವನಿಗೆ ಒಂದು ಚಮಚ ವಿಷ ಕೊಟ್ರೆ ಏನಾಗ್ತದೆ, ಹೇಗೂ ಸಾಯ್ತಾನೆ. ಇದೇ ಕತೆ ಆಗಿದೆ. ಇದೇ ನಾವು ಮಾಡ್ತಾ ಇರುವ ದೊಡ್ಡ ತಪ್ಪು. 2025ರ ಮೊದಲ ತ್ರೈಮಾಸಿಕದಲ್ಲಿ ಭಾರತವು ರ್ಯಾನ್ಸಮ್ ವೇರ್ ದಾಳಿಗೆ ಗುರಿಯಾದ 5 ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು ಎನ್ನುವ ಭಯಾನಕ ಸತ್ಯ ವರದಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ಈ ದಾಳಿ 126% ಹೆಚ್ಚಾಗ್ತಲೇ ಇದೆ. 2024ರಲ್ಲಿ ಭಾರತ ಸೈಬರ್ ಅಪರಾಧದ ದಾಳಿಗೆ ಗುರಿಯಾಗಿರುವ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿ ಇತ್ತು. ರ್ಯಾನ್ಸಮ್ ವೇರ್ ಅಂದ್ರೆ ನಿಮ್ಮ ಎಲ್ಲ ಮಾಹಿತಿಗಳನ್ನ ಕದಿಯುವಂತಹ ಒಂದು ಸಾಫ್ಟ್ವೇರ್, ಮಾಲ್ವೇರ್. ಅದು ಕ್ಲೌಡ್ಸೆಕ್ 2024ರ ಆನ್ಯುವಲ್ ಥ್ರೆಟ್ ಲ್ಯಾಂಡ್ಸ್ಕೇಪ್ ರಿಪೋರ್ಟ್ ಅನ್ನ ಪ್ರಕಟಿಸಿತ್ತು. 2024ರಲ್ಲಿ ಭಾರತದಲ್ಲಿ ಇಂತಹ 108 ರ್ಯಾನ್ಸಮ್ ವೇರ್ಗಳು, ಮಾಲ್ವೇರ್ಗಳನ್ನ ಪತ್ತೆ ಮಾಡಲಾಗಿತ್ತು. ಲಾಕ್ಬೀಟ್ ಎನ್ನುವ ರ್ಯಾನ್ಸಮ್ ವೇರ್ ಗುಂಪಾಗಿ 20ಕ್ಕೂ ಹೆಚ್ಚು ದಾಳಿಯನ್ನ ನಡೆಸಿತ್ತು. ಕಿಲ್ಸೆಕ್ ಮತ್ತೆ ರ್ಯಾನ್ಸಮ್ ಹಬ್ ಎನ್ನುವಂತಹ ಮಾಲ್ವೇರ್ 10ಕ್ಕೂ ಹೆಚ್ಚು ದಾಳಿಯನ್ನ ನಡೆಸಿದ್ವು. ಹೈಟೆಕ್ ಗ್ರೂಪ್ ಕಂಪನಿಯಿಂದ ಭಾರತೀಯ ನಾಗರಿಕರಿಗೆ ಸಂಬಂಧಪಟ್ಟಂತಹ 85 ಕೋಟಿಗೂ ಹೆಚ್ಚಿನ ಮಾಹಿತಿಯನ್ನು ಕದಿಯಲಾಗಿತ್ತು. ಇನ್ನು ಸ್ಟಾರ್ ಹೆಲ್ತ್, ಅಲೈಡ್ ಇನ್ಶೂರೆನ್ಸ್ ನಂತಹ ಕಂಪನಿಗಳಿಂದ ಗ್ರಾಹಕರ ಮಾಹಿತಿಯನ್ನ, ಡೇಟಾವನ್ನ ದರೋಡೆ ಮಾಡಲಾಗಿತ್ತು. ಇದರಲ್ಲಿ ಹಣಕಾಸು ವಲಯ, ಬ್ಯಾಂಕಿಂಗ್, ಆಮೇಲೆ ಸರ್ಕಾರಿ, ದೂರಸಂಪರ್ಕ, ಆರೋಗ್ಯ, ಶಿಕ್ಷಣ ಮೊದಲಾದ ಕ್ಷೇತ್ರಗಳಿಗೆ ಭಾರಿ ಹಾನಿಯಾಗಿತ್ತು. ಕೇಂದ್ರ ಸರ್ಕಾರದ ಕರ್ಬಿಂಗ್ ಸೈಬರ್ ಫ್ರಾಡ್ ಇನ್ ಡಿಜಿಟಲ್ ಇಂಡಿಯಾ ರಿಪೋರ್ಟ್ ಇದೆ. 2025ರ ಅಕ್ಟೋಬರ್ನಲ್ಲಿ ಇದನ್ನ ಪ್ರಕಟ ಮಾಡಿದ್ರು. ಇದರಲ್ಲಿ ಸೈಬರ್ ಅಟ್ಯಾಕ್ ನಂತಹ ಘಟನೆಗಳು 2022ರಲ್ಲಿ 10.29 ಲಕ್ಷ ಆಗಿದ್ವು. ಈ ಸಂಖ್ಯೆ 2024ರಲ್ಲಿ 22.68 ಲಕ್ಷಕ್ಕೆ ಏರಿಕೆಯಾಗಿದೆ, ಡಬಲ್ ಆಗಿದೆ ಅಂತ ಕೇಂದ್ರ ಸರ್ಕಾರವೇ ಹೇಳಿದೆ. ಇನ್ನು ಇವೆಲ್ಲ ಪ್ರೈವೇಟ್ ಕಂಪನಿಗಳ ಡೇಟಾ, ಈ ಪ್ರೈವೇಟ್ ಕಂಪನಿಗಳಲ್ಲಿ ಇರುವಂತಹ ನಮ್ಮ ಡೇಟಾವನ್ನ ಕದಿದ್ದಾರೆ. ಭಾರತ ಸರ್ಕಾರದ ಕೈಯಲ್ಲಿರುವಂತಹ ನಮ್ಮ ಡೇಟಾವನ್ನ, ನಮ್ಮ ಮಾಹಿತಿಯನ್ನ ಕದಿದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತದೆ. ನಮ್ಮ ಕೇಂದ್ರ ಸರ್ಕಾರ ಎಷ್ಟು ವೀಕ್ ಇದೆ ಎನ್ನುವುದನ್ನ, ಇಂತಹ ಸಮಸ್ಯೆಗಳನ್ನ ನಿಯಂತ್ರಿಸೋದಲ್ಲಿ ಎಷ್ಟು ಹಿಂದೆ ಉಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಈ ಉದಾಹರಣೆಗಳನ್ನ ನೋಡಿದ್ರೆ, ಸಂಚಾರ್ ಸಾಥಿ ಎಂತಹ ಸರ್ಕಾರಿ ಆಪ್ ಅನ್ನ ನಮ್ಮ ಫೋನ್ ಒಳಗಡೆ ತಂದ್ರೆ, ನಾವು ಅದನ್ನ ಡೌನ್ಲೋಡ್ ಮಾಡಿದ್ರೆ ಎಷ್ಟೆಲ್ಲ ಮಾಹಿತಿ, ಎಷ್ಟೇ ದುರ್ಬಳಕೆ ಆಗ್ಬೋದು, ಎಷ್ಟೆಲ್ಲ ದುರಂತಗಳು ನಡೆಯಬಹುದು ಅಂತ ಗೊತ್ತಾಗ್ತದೆ. ಸರ್ಕಾರದ ಕೈಯಲ್ಲಿರುವ ನಮ್ಮ ವೈಯಕ್ತಿಕ ಮಾಹಿತಿ ಮಾರಾಟವಾಗಿರುವ ಕೆಲವು ನಿದರ್ಶನಗಳನ್ನ ನಾನಿವತ್ತು ನಿಮ್ಮ ಮುಂದೆ ಇಡ್ತೇನೆ. 2018 500 ರೂಪಾಯಿಗೆ ಆಧಾರ್ ಮಾಹಿತಿ ಮಾರಾಟ. 2018ರಲ್ಲಿ ದಿ ಟ್ರಿಬ್ಯೂನ್ ಒಂದು ವರದಿಯನ್ನ ಪ್ರಕಟ ಮಾಡಿತ್ತು. 100 ಕೋಟಿಗೂ ಹೆಚ್ಚಿನ ಆಧಾರ್ ಕಾರ್ಡ್ಗಳ ವೈಯಕ್ತಿಕ ವಿವರಗಳನ್ನ ಯಾವುದೇ ಅಡೆತಡೆ, ಸಮಸ್ಯೆ ಇಲ್ಲದೆ ಕೊಡುವಂತಹ ಗೇಟ್ವೇಯನ್ನ ಬಳಸೋದಕ್ಕೆ ಟ್ರಿಬ್ಯೂನ್ನ ರಿಪೋರ್ಟ್ಗಳು ಒಬ್ಬ ವಾಟ್ಸ್ಆಪ್ ಮೂಲಕ ಒಬ್ಬ ಏಜೆಂಟ್ಗೆ ಹಣವನ್ನ ಕೊಡ್ತಾರೆ. ಎಸ್, ಇದು ಕೇವಲ ಸತ್ಯಾಸತ್ಯವನ್ನ ಪರಿಶೀಲನೆ ನಡೆಸಿ ವರದಿ ಮಾಡೋದಕ್ಕೆ ಮಾತ್ರ ಅವರು ಹೀಗೆ ಮಾಡಿರೋದು, ಯಾಕಂದ್ರೆ ಅವರು ಜರ್ನಲಿಸ್ಟ್ಗಳು. ದಿ ಟ್ರಿಬ್ಯೂನ್ನ ವರದಿಗಾರರಿಗೆ ಕಂಡು ಬಂದಿರುವ ಭಯಾನಕ ಸತ್ಯವೆಂದ್ರೆ, ಆಧಾರ್ನ ಕೆಲವು ಮಾಹಿತಿಗಳನ್ನ ಅಲ್ಲಿ 500 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಟ್ರಿಬ್ಯೂನ್ನ ವರದಿಗಾರ ಆಧಾರ್ ಡೇಟಾಬೇಸ್ಗೆ ಸುಲಭವಾಗಿ ಲಾಗಿನ್ ಆಗಿದ್ರು. ಅಲ್ಲಿ ಅವರಿಗೆ ಭಾರತೀಯರ ಹೆಸರುಗಳು, ದೂರವಾಣಿ ಸಂಖ್ಯೆ, ಮನೆಯ ವಿಳಾಸ ಸೇರಿದಂತೆ ಅನೇಕ ಮಾಹಿತಿಗಳನ್ನು ಸುಲಭವಾಗಿ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಕಂಡು ಬಂದಿದೆ. 300 ರೂಪಾಯಿ ಕೊಟ್ರೆ ತಮಗೆ ಬೇಕಾದವರ ಆಧಾರ್ ಕಾರ್ಡ್ನ ಪ್ರಿಂಟ್ ತೆಗೆಯುವ ಸಾಫ್ಟ್ವೇರ್ ಕೂಡ ಇದೆ ಅಂತ ಟ್ರಿಬ್ಯೂನ್ ವರದಿ ಮಾಡಿದೆ. ಇದು ನಮ್ಮ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಅಂದ್ರೆ UIDAI ಏನಿದೆ, ಅದರ ಬಯೋಮೆಟ್ರಿಕ್ ವಿವರಗಳು ಎಷ್ಟು ಸೇಫ್ ಇದೆ ಅನ್ನುವುದನ್ನ ನಮಗೆ ಕಣ್ಣಿಗೆ ರಾಚುವಂತೆ ತೋರಿಸ್ತಾ ಇದೆ. ಹೀಗೆಲ್ಲ ನಮ್ಮ ಆಧಾರ್ ಮಾಹಿತಿಯನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ವರದಿ ಪ್ರಕಟವಾದ 2 ದಿನಗಳ ನಂತರ ಜನವರಿ 5, 2018ರಂದು UIDAIನ ಲಾಜಿಸ್ಟಿಕ್ಸ್ ಅಂಡ್ ಈ ಕುಂದುಕೊರತೆ ಪರಿಹಾರ ವಿಭಾಗದ ಉದ್ಯೋಗಿ BM ಪಟ್ನಾಯಕ್ ಎನ್ನುವರು
ಈ ವರದಿಯನ್ನ ಮಾಡಿರುವಂತಹ ಇಬ್ಬರು ವರದಿಗಾರರ ಮೇಲೆ, ರಚನಾ ಖೈರ್ ಮತ್ತೆ ಇನ್ನಿಬ್ಬರು ಅನಿಲ್ ಕುಮಾರ್ ಮತ್ತೆ ಸುನಿಲ್ ಕುಮಾರ್ ಎನ್ನುವ ವರದಿಗಾರರ ಮೇಲೆ ದೂರನ್ನ ಕೊಟ್ಟರು. UIDAI ಹೊಂದಿರುವ ಕೋಟಿ ಕೋಟಿ ಜನರ ಡೇಟಾವನ್ನ ಸುಲಭವಾಗಿ ನೋಡೋದಕ್ಕೆ ಮತ್ತೆ ಅದನ್ನ ಪಡೆಯೋದಕ್ಕೆ ಏಜೆಂಟ್ಗಳಿಗೆ ಇವರು ಕಾಸು ಕೊಟ್ಟಿದ್ದಾರೆ, ಡೇಟಾ ಪರ್ಚೇಸ್ ಮಾಡಿದ್ದಾರೆ ಅಂತ ವರದಿಗಾರರ ಮೇಲೆ ಕೇಸನ್ನ ಹಾಕಿದ್ರು. ಆದ್ರೆ ಇಷ್ಟರ ಮಟ್ಟಿನ ಭಯಾನಕ ದಂಧೆ ಈ ದೇಶದಲ್ಲಿ ನಡೀತಾ ಇದೆ ಎನ್ನುವುದನ್ನು ತೋರಿಸೋದಕ್ಕೆ ದಿ ಟ್ರಿಬ್ಯೂನ್ ನ ವರದಿಗಾರರು ಈ ಕೆಲಸವನ್ನ ಮಾಡಿದ್ದಾರೆಯೇ ಹೊರತು ಮಾಹಿತಿಯನ್ನು ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಅಲ್ಲ. UIDAI ಇವರ ಮೇಲೆ ಕೇಸ್ ಹಾಕೋದಲ್ಲ, ತಮ್ಮ ತಪ್ಪನ್ನ ಸರಿಪಡಿಸಿ ತಮ್ಮ ಬಳಿ ಇರುವಂತಹ ಭಾರತೀಯರ ಮಾಹಿತಿಯನ್ನ ರಕ್ಷಿಸಬೇಕಾಗಿರೋದು ಇವರ ಕೆಲಸ ಆಗಿತ್ತು. ಆದ್ರೆ ಇವರು ಪತ್ರಕರ್ತರ ಮೇಲೆ ಕೇಸನ್ನ ಹಾಕಿದ್ರು. ಕೊನೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿಲ್ಲ ಅಂತ ಕೇಸನ್ನ ಡೆಲ್ಲಿ ಪೊಲೀಸರು ಕ್ಲೋಸ್ ಮಾಡಿದ್ರು. ದೆಹಲಿ ಅಪರಾಧ ವಿಭಾಗ 2021ರಲ್ಲಿ ದೆಹಲಿ ನ್ಯಾಯಾಲಯಕ್ಕೆ ತನಿಖೆ ಮಾಡೋದಕ್ಕೆ ಸಾಕಷ್ಟು ಪುರಾವೆಗಳಿಲ್ಲ ಅಂತ ಕ್ಲೋಸಿಂಗ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು. 2023 ಕೋವಿನ್ ಡೇಟಾ ಲೀಕ್. 2023ರಲ್ಲಿ ಕೋವಿನ್ ಡೇಟಾ ಲೀಕ್ ಆಗಿದ್ದು ಭಾರತದಲ್ಲಿ ನಡೆದಂತಹ ಅತ್ಯಂತ ದೊಡ್ಡ ಘೋರ ದುರಂತ. COVID-19 ಲಸಿಕೆ ಹಾಕಿಸಿಕೊಂಡವರ ಡೇಟಾವನ್ನ ಕೋವಿನ್ ಅಪ್ಲಿಕೇಶನ್ ಮತ್ತು ಪೋರ್ಟಲ್ ನಿಂದ ಕದ್ದು ಟೆಲಿಗ್ರಾಮ್ನಲ್ಲಿ ಲೀಕ್ ಮಾಡಲಾಗಿತ್ತು. ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತಾ ಇದ್ರು. ಮೋದಿ ಸರ್ಕಾರವು ಕೋವಿನ್ ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಲಸಿಕೆಗಳ ಬಗ್ಗೆ ಮಾಹಿತಿಯನ್ನು ದಾಖಲಿಸೋದಕ್ಕೆ ಮತ್ತೆ COVID-19 ಬಂದವರನ್ನ ಪತ್ತೆ ಹಚ್ಚೋದಕ್ಕೆ ಬಳಸ್ತಾ ಇತ್ತು. ಟೆಲಿಗ್ರಾಮ್ ಬಾಟ್ ನಲ್ಲಿ ಜನರ ಹೆಸರು, ಲಿಂಗ, ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ಸಂಖ್ಯೆ, ಪ್ಯಾನ್ ಕಾರ್ಡ್ ನಂಬರ್, ಪಾಸ್ಪೋರ್ಟ್ ಸಂಖ್ಯೆ, ಮತದಾರ ಗುರುತಿನ ವೋಟರ್ ಐಡಿಯ ಸಂಖ್ಯೆ ಮತ್ತೆ ಲಸಿಕೆ ಹಾಕಿದ ಲಸಿಕೆ ಕೇಂದ್ರಗಳ ಎಲ್ಲ ಮಾಹಿತಿಯನ್ನ ಲೀಕ್ ಮಾಡಲಾಗಿತ್ತು ಟೆಲಿಗ್ರಾಮ್ ಬಾಟ್ ನಲ್ಲಿ. ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತು ಅಂದ್ರೆ ಇಂತಹ ಯಾವುದೇ ವರದಿಗಳು ಯಾವುದೇ ಆಧಾರಗಳಿಲ್ಲದೆ ಮಾಡಿದ್ದು, ಆಧಾರ ರಹಿತ, ಉದ್ದೇಶ ಪೂರಿತವಾಗಿ ಮಾಡಿದ್ದಾಗಿದೆ ಅಂತ ಕೇಂದ್ರ ಸರ್ಕಾರ ತನ್ನನ್ನು ತಾನು ಸಮರ್ಥಿಸಿಕೊಳ್ತು. ಆರೋಗ್ಯ ಸಚಿವಾಲಯದ ಪೋರ್ಟಲ್ ಏನ್ ಹೇಳ್ತದೆ ಅಂದ್ರೆ ಸಮರ್ಥಿಸಿಕೊಳ್ತು ಅಂದ್ರೆ ಡೇಟಾ ಗೌಪ್ಯತೆ ಸಾಕಷ್ಟು ಸುರಕ್ಷಿತವಾಗಿದೆ ಅಂತ ಅದು ಹೇಳುತ್ತೆ. ಕೇಂದ್ರ ಸರ್ಕಾರ ಕೋವಿನ್ ಪೋರ್ಟಲ್ ನಲ್ಲಿರುವ ಭದ್ರತಾ ಕ್ರಮಗಳನ್ನ ಪಟ್ಟಿ ಮಾಡಿದೆ. ವೆಬ್ ಅಪ್ಲಿಕೇಶನ್ ಫೈರ್ವಾಲ್, ಆಂಟಿ DDoS, ಆಮೇಲೆ SSL, TLS, ನಿಯಮಿತ ದುರ್ಬಲತೆ ಮೌಲ್ಯಮಾಪನ ಮತ್ತೆ ಗುರುತು ಮತ್ತೆ ಪ್ರವೇಶ ನಿರ್ವಹಣೆ ಅಂದ್ರೆ ಆಕ್ಸೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಒನ್ ಟೈಮ್ ಪಾಸ್ವರ್ಡ್, OTP ಮುಂತಾದ ಸೆಕ್ಯೂರಿಟಿ ಇರೋ ಕಾರಣಕ್ಕಾಗಿ ಸುಲಭದಲ್ಲಿ ಯಾರಿಗೂ ಇದು ಸಿಗೋದಿಲ್ಲ ಅಂತ ಸರ್ಕಾರ ಹೇಳಿತು. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಕೂಡ ಅಂದ್ರೆ CERT ಇನ್ ಏನಿದೆ ಅದು ತನ್ನ ಆರಂಭಿಕ ವರದಿಯಲ್ಲಿ ಈ ರೀತಿ ಕೋವಿನ್ ಡೇಟಾಬೇಸ್ನ API ಗಳನ್ನ ಸುಲಭವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತು. ಅದನ್ನ ಬಳಸಿಕೊಂಡು ಸರ್ಕಾರ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ತು. ಸಂಸತ್ತಿನಲ್ಲಿ ಡೀನ್ ಕುರಿಯಾಕೋಸ್ ಆರೋಗ್ಯ ಸಚಿವ SP ಸಿಂಗ್ ಬಾಘೇಲ್ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆಗ ಅವರು ಕೊಟ್ಟ ಉತ್ತರ ಏನಿತ್ತಂದ್ರೆ ಈ CERT ಇನ್ ಏನಿದೆ ಇದು ಕೋವಿನ್ ನಿಂದ ಯಾವುದೇ ಪ್ರಮಾಣದ ದೊಡ್ಡ ಮಟ್ಟದ ಡೇಟಾ ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದೆ ಅಂತ ಉತ್ತರವನ್ನ ಕೊಟ್ಟರು. ಇದಕ್ಕೆ ಕೂಡ 6 ತಿಂಗಳ ಹಿಂದೆ ಕೊಟ್ಟ ಅದೇ ಭದ್ರತಾ ಕ್ರಮಗಳ ಪಟ್ಟಿಯನ್ನ ಸಚಿವರು ಕೂಡ ಕೊಟ್ಟರು. ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಎಂಬುದರಲ್ಲೇ ಒಂದು ಉತ್ತರ ಇದೆ, ಏನಂದ್ರೆ ಒಂದು ಮಟ್ಟದಲ್ಲಿ ಡೌನ್ಲೋಡ್ ಆಗಿದೆ ಅಂತ, ದುರ್ಬಲಕೆ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಈ ಬಗ್ಗೆ ಅವರಲ್ಲಿ ಯಾವುದೇ ರೀತಿಯ ಉತ್ತರ ಇಲ್ಲ. 2023 ICMR ಡೇಟಾ ಸೋರಿಕೆ. 2023ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಏನಿದೆ ICMR, ಇದರ ವೆಬ್ಸೈಟ್ ನಿಂದ 81 ಕೋಟಿಗೂ ಹೆಚ್ಚು ಜನರ ಆಧಾರ್, ಪಾಸ್ಪೋರ್ಟ್ ನಂತಹ ವೈಯಕ್ತಿಕ ವಿವರಗಳು ಸೋರಿಕೆಯಾಗಿ ಡಾರ್ಕ್ ವೆಬ್ ನಲ್ಲಿ ಸುಮಾರು 70 ಲಕ್ಷ ರೂಪಾಯಿಗೆ ಮಾರಾಟಕ್ಕೆ ಇಡಲಾಗಿತ್ತು. ಈ ವಿವರಗಳು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂದ್ರೆ NIC ಏನಿದೆ, ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಮತ್ತೆ ICMR ಮತ್ತು ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಬಂದ COVID-19 ಪರೀಕ್ಷೆಗಳ ಸಮಯದಲ್ಲಿ ಸಂಗ್ರಹಿಸಿದ ದತ್ತಾಂಶದಿಂದ ಗೊತ್ತಾಗಿದೆ. ಈ ಡೇಟಾ ದರೋಡೆಯನ್ನ ಪತ್ತೆ ಮಾಡಿದ್ದು ಅಮೆರಿಕ ಮೂಲದ ಸೈಬರ್ ಸೆಕ್ಯೂರಿಟಿ ಅಂಡ್ ಇಂಟೆಲಿಜೆನ್ಸ್ ಫರ್ಮ್ ರೀಸೆಕ್ಯೂರಿಟಿ ಎನ್ನುವ ಸಂಸ್ಥೆ. ಇವರು ಈ ಡೇಟಾವನ್ನ ಕಳ್ಳತನ ಮಾಡಿದವನ ಯೂಸರ್ ಐಡಿಯನ್ನ ಪತ್ತೆ ಮಾಡಿದರೆ BWN 0001 ಅಂತ. ಈ ಕದಿಮ 2023 ಅಕ್ಟೋಬರ್ 9ರಂದು ಒಂದು ಥ್ರೆಡ್ ಪೋಸ್ಟ್ ಮಾಡಿದ್ದ. ಅದರಲ್ಲಿ ಆತ 81.5 ಕೋಟಿ ಭಾರತೀಯರ ಆಧಾರ್ ಮತ್ತೆ ಪಾಸ್ಪೋರ್ಟ್ ದಾಖಲೆಗಳನ್ನ ಸುಲಭವಾಗಿ ಪಡೆಯೋದಕ್ಕೆ ಬ್ರೀಚ್ ಫೋರಂಗಳು ದಲ್ಲಾಳಿಗಳಾಗುವ ಸಾಧ್ಯತೆಗಳ ಬಗ್ಗೆ ಅಂದ್ರೆ ಹೇಗೆ ದಲ್ಲಾಳಿಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ದ. ಈ ಬಗ್ಗೆ ಎಕನಾಮಿಕ್ ಟೈಮ್ಸ್ ವರದಿ ಕೂಡ ಮಾಡಿತ್ತು. ಆತಂಕ ಮತ್ತೆ ಅಚ್ಚರಿ ಅಂದ್ರೆ ಈ 2023ರ ಫೆಬ್ರವರಿಯಿಂದ ICMR ಅನೇಕ ರೀತಿಯ ಸೈಬರ್ ದಾಳಿಗಳನ್ನ ಎದುರಿಸ್ತಾ ಇತ್ತು. ಕೇಂದ್ರ ಸಂಸ್ಥೆಗಳು ಮತ್ತೆ ಮಂಡಳಿಗಳಿಗೆ ಇದರ ಬಗ್ಗೆ ತಿಳಿದಿತ್ತು ಅಂತ News18 ವರದಿ ಮಾಡಿತ್ತು. ICMR ನ ಸರ್ವರ್ ಅನ್ನ ಹ್ಯಾಕ್ ಮಾಡೋದಕ್ಕೆ 6,000ಕ್ಕೂ ಹೆಚ್ಚು ಪ್ರಯತ್ನಗಳು ನಡೆದಿದ್ವು ಅಂತ News18 ವರದಿ ಮಾಡಿದೆ. ಇದೆಲ್ಲ ಗೊತ್ತಿದ್ದು ಕೂಡ ಕೇಂದ್ರ ಸಂಸ್ಥೆಗಳು ಮತ್ತೆ ಏನ್ ಮಾಡ್ತಾ ಇದ್ವು, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು, ಈ ಡೇಟಾ ದರೋಡೆಯನ್ನು ಯಾಕೆ ತಡಿಲಿಲ್ಲ ಎನ್ನುವಂತಹ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. 2024 ಸೂಕ್ಷ್ಮ ಮಾಹಿತಿ ಹಂಚುವ ವೆಬ್ಸೈಟ್ಗಳು. 2024ರ ಸೆಪ್ಟೆಂಬರ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ಎಲೆಕ್ಟ್ರಾನಿಕ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ,
ಇದು ಪತ್ರಿಕಾ ಪ್ರಕಟಣೆಯಲ್ಲಿ ಕೆಲವು ವೆಬ್ಸೈಟ್ಗಳು ಭಾರತೀಯ ನಾಗರಿಕರ ಆಧಾರ್ ಪಾನ್ ವಿವರಗಳನ್ನು ಸೇರಿದಂತೆ ಕೆಲವು ಸೂಕ್ಷ್ಮ ವೈಯಕ್ತಿಕ ಮಾಹಿತಿಗಳನ್ನ ಬಹಿರಂಗ ಪಡಿಸ್ತಾ ಇದ್ದಾವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿತ್ತು. ಎಷ್ಟು ಡೇಟಾ ಬಹಿರಂಗ ಮಾಡಲಾಗಿದೆ, ಎಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗಿದೆ, ಇದರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಮಾಹಿತಿ ಇಲ್ಲ, ಅದು ಕೊಟ್ಟಿಲ್ಲ. ಈ ವೆಬ್ಸೈಟ್ಗಳನ್ನ ಬ್ಯಾನ್ ಮಾಡಲಾಗಿದೆ, ನಿರ್ಬಂಧಿಸಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅದು ಹೇಳ್ಕೊಂಡಿತ್ತು. ಆದ್ರೆ ಸರ್ಕಾರವು ಈ ಡೇಟಾವನ್ನ ಎಷ್ಟು ಸಮಯದವರೆಗೆ ಯಾವ ವೆಬ್ಸೈಟ್ಗಳಲ್ಲಿ ಪೋಸ್ಟ್ ಮಾಡಲಾಗಿತ್ತು ಎನ್ನುವುದನ್ನ ಬಹಿರಂಗ ಪಡಿಸಿಲ್ಲ. ಹೀಗಾಗಿ ತಮ್ಮ ಡೇಟಾ ಮಾರಾಟ ಆಗ್ತಾ ಇದೆ ಎನ್ನುವುದರ ಬಗ್ಗೆ ಜನರಿಗೆ ಗೊತ್ತೇ ಆಗಲಿಲ್ಲ. ಹೀಗೆ ಇವೆಲ್ಲ ಸರ್ಕಾರಿ ಕೇಂದ್ರ ಸಂಸ್ಥೆಗಳ ನಿರ್ಲಕ್ಷ್ಯದಿಂದ, ಅವಿವೇಕತನದಿಂದ ಆಗಿರುವಂತಹ ದುರಂತಗಳು. ಡೇಟಾ ಲೀಕ್ ಎನ್ನುವುದು ಒಂದು ಸಾಮೂಹಿಕ ಹತ್ಯಾಕಾಂಡ ಮಾಡಿದ ಹಾಗೆ ಆಗ್ತದೆ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಕೈಯಲ್ಲಿ ಏನೂ ಕಿಸಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇರುವಾಗ ಈಗ ಕೇಂದ್ರ ಸರ್ಕಾರ ನಮ್ಮ ಫೋನ್ನಲ್ಲಿ ಸಂಚಾರ್ ಸಾಥಿ ಆ್ಯಪ್ ಅನ್ನ ಹಾಕಿಸಿ ನಮ್ಮ ಡೇಟಾ ಎಲ್ಲ ತೆಗೆದುಕೊಂಡು, ನಮ್ಮ ಮಾಹಿತಿಯನ್ನೆಲ್ಲ ಕದ್ದು ತೆಗೊಂಡು ಅವರ ರಾಜಕೀಯ ಉದ್ದೇಶಗಳಿಗೆ ಬಳಸೋದು, ಮತ್ತೆ ನಮ್ಮ ಮೇಲೆ CC ಕ್ಯಾಮೆರಾ ಹಾಕಿದಂತೆ ಯಾವಾಗಲೂ ಗೂಢಚಾರಿಕೆ ಮಾಡೋದು ನಡೆಸಬಹುದು. ಅದಕ್ಕಿಂತಲೂ ಹೆಚ್ಚಿನ ಭಯ ಅಂತ ಹೇಳಿದ್ರೆ, ನಮ್ಮ ಮಾಹಿತಿ ಈ ಕೇಂದ್ರ ಸರ್ಕಾರದ ಕೈಯಲ್ಲಿ ಸೇಫ್ ಆಗಿ ಇರ್ತದಾ? ನನಗಂತೂ ಚೂರು ನಂಬಿಕೆ ಇಲ್ಲ.